ನೋಡಿ ಈ ಥರ ಫೋರ್ ಹೆಡ್ ಮೇಲೆ ನತ್ತಿ ಮೇಲೆ ರಿಂಕಲ್ಸ್ ಎಲ್ಲ ಜಾಸ್ತಿ ಇದ್ದರೆ ಸ್ವಲ್ಪ ಬಿ ಪಿ ಆಗಲಿ ಕೊಲೆಸ್ಟ್ರಾಲ್ ಆಗಿ ಚೆಕ್ ಮಾಡಿಸ್ಕೊಬೇಕು. ಯಾಕೆಂದರೆ ಈ ರಿಂಕಲ್ಸ್ ಅನ್ನೋದು ನಮ್ಮದು ಬ್ಲಡ್ ವೆಸಲ್ಸು ತಿಕ್ಕಾದಾಗ ಈ ಥರ ಬರುತ್ತೆ. ಪ್ಲಸ್ಸು ಫೋರ್ ಹೆಡ್ ಮೇಲೇನೂ ಅಷ್ಟೇ ಅಲ್ಲ, ಎಲ್ಲ ಇದು ಮುಖದಲ್ಲೂ ಕೈಯಲ್ಲೂ ಮತ್ತು ಕಾಲ ಹತ್ರ ಎಲ್ಲನೂ ಸ್ವಲ್ಪ ಎತ್ತಿ ಕಾಣುತ್ತೆ. ಅದರಿಂದ ಬಿ ಪಿ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು, ಹಾರ್ಟ್ ಪ್ರಾಬ್ಲಮ್ ಇರೋರೆಲ್ಲ ಸ್ವಲ್ಪ ಅದನ್ನು ಗಮನ ಕೊಡಬೇಕು. ಇವಾಗ ನಮಗೆ ಬಿ ಪಿ ಜಾಸ್ತಿ ಆದರೆ ಒಬ್ಬರಿಗೆ ಕಾಮನ್ನಾಗಿ ಅವರಿಗೆ ಬಿ ಪಿನೇ ಇಲ್ಲ, ಅವ್ರ ಜೀವನದಲ್ಲಿ ಬಿ ಪಿನೇ ಚೆಕ್ ಮಾಡಿಲ್ಲ, ಸಡನ್ನಾಗಿ ಅವರಿಗೆ ಎಲ್ಲ ರೀತಿಯ ಈ ಥರ ಚೇಂಜಸ್ ಬರುತ್ತೆ. ಸೊ ಬಂದಾಗ ಮೇಯ್ನಾಗಿ ಇಂಪಾರ್ಟೆಂಟಾಗಿ ಏನಂತ ಹೇಳಿದ್ರೆ ನೋಡಿ, ಕತ್ತತ್ರ ಈ ಕಡೆ ನಮಗೆ ವೇನ್ಸ್ ಬರುತ್ತೆ. ಲೆಫ್ಟ್ ಸೈಡು ರೈಟ್ ಸೈಡು ಇದೆಲ್ಲ ವೇನ್ಸ್ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಏನಂತ ಹೇಳಿದ್ರೆ ಲೆಫ್ಟ್ ಸೈಡಲ್ಲಿ ನೋಡಿ ಈ ವೇನ್ಸ್ ಎಲ್ಲ ತುಂಬ ಬಲ್ಜ್ ಆಗುತ್ತೆ. ಆವಾಗ ಇದು ಪಲ್ಸು ಇದರಿಂದ ಡಪ್ ಅಂತ ಹೊಡ್ಕೊಳ್ಳೋದು ನೀವು ಆ್ಯಕ್ಚುಲಿ ನೋಡ್ಬೋದು ಇದರಲ್ಲಿ. ಸೊ ಈ ಥರ ಕಾಣಿಸ್ದಾಗ ನಾವು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಇದು ತುಂಬ ವಾರ್ನಿಂಗ್ ಸೈನು. ಸೊ ಆ ಟೈಮಲ್ಲಿ ನಾವು ಒಂದು ಬಿ ಪಿ ಆದರೂ ಚೆಕ್ ಮಾಡಬೇಕು, ಇಲ್ಲಾಂದರೆ ಆಗಲಿಲ್ಲ ಅಂದರೆ ನಾವು ಹಾಸ್ಪಿಟ್ಲಿಗಾದರೂ ಕರ್ಕೊಂಡು ಹೋಗಬೇಕು. ಈಗಾದರೂ ಹಾರ್ಟ್ ಪ್ರಾಬ್ಲಮ್ ಇದೆ, ಹೈಪರ್ ಟೆನ್ಷನ್ ಇದೆ ಅಂತ ಹೇಳಿದಾಗ ನಾವು ಒಂದೊಂದು ಪೊಸಿಷನಲ್ಲಿ ನಾವು ಮಲ್ಕೊಬಾರ್ದು. ಯಾಕೆಂದರೆ ಲೆಫ್ಟ್ ಸೈಡು ನಾವು ಜಾಸ್ತಿ ಪ್ರೆಷರ್ ಕೊಟ್ಟಷ್ಟು ಅದು ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಎಸ್ಪೆಷಲಿ ಫಾರ್ ಹಾರ್ಟ್ ಪೇಷಂಟ್ಸು. ಲೆಫ್ಟ್ ಸೈಡು ಇವಾಗ ಅವರು ಓವರ್ ವೆಯ್ಟ್ ಇದ್ದು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಮಲಗಬೇಕಾದ್ರೆ ಈ ಥರ ಮಲ್ಕೊಬಾರ್ದು. ಹಾಗೂ ಎದ್ದೊಳ್ಬೇಕಾದ್ರೂ ಸಡನ್ನಾಗಿ ಎದ್ದೊಳ್ಬಾರ್ದು. ಸ್ಪೆಷಲಿ ನೈಟ್ ಮಲಗಬೇಕಾದ್ರೆ ಆಗಲಿ, ನೈಟ್ ಎದ್ದೊಳ್ಬೇಕಾದ್ರೆ ಆಗಲಿ, ಬೆಳಿಗ್ಗೆ ಎದ್ದೊಳ್ಬೇಕಾದ್ರೆ ಆಗಲಿ, ಯಾವುದೇ ಟೈಮಲ್ಲೂ ಈ ಥರ ಸಡನ್ನಾಗಿ ಎದ್ದೊಳ್ಬಾರ್ದು. ಅದೊಂದು ಇಂಪಾರ್ಟೆಂಟು ಒಂದು ನೆನಪಲ್ಲಿ ಇಟ್ಕೊಬೇಕು. ಆಮೇಲೆ ಈ ಥರ ನೋಡಿ ಮಲ್ಕೊಬೇಕಾದ್ರೆ ಮಲ್ಕೊಬೋದು, ಆದರೆ ಜಾಸ್ತಿ ಹೊತ್ತು ಈ ಥರ ಮಲ್ಕೊಬಾರ್ದು. ಹೋಲ್ ನೈಟು ಇದೇ ಪೊಸಿಷನಲ್ಲಿ ಮಲಗಬಾರ್ದು. ಈ ಥರ ಮಲಗೋದ್ರಿಂದ ಚೆಸ್ಟ್ ಮೇಲೆ ಹಾರ್ಟ್ ಮೇಲೆ ಸ್ವಲ್ಪ ಕಂಪ್ರೆಷನ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೋದು ನೀವು.